ಇನ್ನು ವಿಧಾನಸೌಧಕ್ಕೆ ಈಗಾಗಲೇ ಹಲವು ನಾಯಕರು ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಮತದಾನ ಮಾಡೋದಕ್ಕೆ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ ಕೈ ಶಾಸಕ. ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ರಾಜು ಕಾಗೆ ಅವರು ವೀಲ್ ಚೇರ್ನಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ದೃಶ್ಯಗಳಿದು. ಆರೋಗ್ಯ ಸಮಸ್ಯೆಗಳಿರಬಹುದು, ಹಾಗಾಗಿ ಅವರು ವೀಲ್ ಚೇರ್ನಲ್ಲಿ ಬಂದು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಯಾವೊಬ್ಬ ನಾಯಕರು ಕೂಡ ಮಿಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸೂಚನೆಯನ್ನು ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ನ 135 ಶಾಸಕರು ಕೂಡ ಒಬ್ಬೊಬ್ಬರಾಗಿ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಹಲವು ನಾಯಕರು ಈಗಾಗಲೇ ಮತ ಚಲಾವಣೆ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಇನ್ನು JDS ನಾಯಕರು ಕೂಡ ಈಗಾಗಲೇ ಮತ ಚಲಾವಣೆಯಲ್ಲಿ ನಿರತರಾಗಿರುವಂತಹ ದೃಶ್ಯಗಳು. ಇದೀಗ ರಾಜು ಕಾಗೆ, ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ವೀಲ್ ಚೇರ್ನಲ್ಲಿ ಬಂದು ಮತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಪಕ್ಷ ಬಿಜೆಪಿಯಿಂದ ಈವರೆಗೆ 60 ಮತಗಳ ಚಲಾವಣೆ ಆಗಿದೆ. ಬಾಲಚಂದ್ರ ಜಾರಕಿಹೊಳಿ, HK ಸುರೇಶ್ ಮತದಾನ ಮಾತ್ರ ಬಾಕಿ ಇದೆ. ವಿಪಕ್ಷ ಬಿಜೆಪಿಯಿಂದ ಇದುವರೆಗೆ 60 ಮತಗಳ ಚಲಾವಣೆ ಆಗಿದೆ. ಒಟ್ಟು 62 ಶಾಸಕರಿದ್ದಾರೆ. ಈ ಪೈಕಿ 60 ಶಾಸಕರಿಂದ ಈಗಾಗಲೇ ಮತದಾನ ಆಗಿದೆ. ಇನ್ನು 2 ಮತಗಳ ಚಲಾವಣೆ ಅಷ್ಟೇ ಬಾಕಿ ಇದೆ. 62 ಶಾಸಕರ ಪೈಕಿ 60 ಜನರ ವೋಟಿಂಗ್ ಆಗಿದೆ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಬ್ಬರಿಗೆ 28 ಮತ ಬೇಕು. ಮುನ್ನೆಚ್ಚರಿಕಾ ಕ್ರಮ ಅಂಥೇಳಿ, ಅಂದರೆ 30 ಓಟು ಒಬ್ಬ ಅಭ್ಯರ್ಥಿಗೆ ಅಂಥೇಳಿ ಅವರು ಮಾತಾಡ್ಕೊಂಡಿದ್ರು ಕೂಡ 2 ಹೆಚ್ಚುವರಿ ಓಟುಗಳು ಅಂತ. ಇನ್ನೊಂದು 2 ಓಟ್ ಉಳಿಯುತ್ತೆ, ಅಥವಾ 29 ಮತಗಳು ಅಂತ ಲೆಕ್ಕ ಹಾಕಿದರೆ 4 ಓಟ್ ಉಳಿಯುತ್ತೆ. ಅದು JDSಗೆ ಹೋಗುತ್ತಾ ಗೊತ್ತಿಲ್ಲ. ಇನ್ನು ಇಬ್ಬರು ಬಿಜೆಪಿಯ ಶಾಸಕರು ಮತ ಹಾಕೋದು ಬಾಕಿ ಇದೆ.